ಇಷ್ಟೇ. ಇವತ್ತು ಎಲ್ಲೋ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ, ಅನುಭವ ಇದ್ದಂತ ಸಚಿವರು ಇದ್ದಾರ. ಇವತ್ತು ಎಲ್ಲೋ ಒಂದು ಕಡೆ ಜನರ ಬಗ್ಗೆ ಕಳಕಳಿ ಇದ್ದಂತವ್ರು ಆಗಿರೋ ಕಾರಣ ಬಡವರ ಬಗ್ಗೆ ಕಾನ್ಸೆಪ್ಟ್ ಹಿಡ್ಕೊಂಡು, ಬಡವರ ಬಗ್ಗೆ ಕಳಕಳಿಯನ್ನು ಹಿಡ್ಕೊಂಡು ಇನ್ನು ಮುಂದೆ ಬಡವರಿಗೆ ವಿಶ್ವಾಸವನ್ನು ತುಂಬಿಸ್ಬೇಕಂದ್ರೆ ಎಲ್ಲ ಹೆರಿಗೆ ಆದಂತ ಬಾಣಂತಿಯರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಗೆ ಆಗ್ಬೇಕಂದ್ರೆ ಇವತ್ತು ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ, ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಂಡು ಅದು ಸರಿಪಡಿಸಂತ ಕೆಲಸ ಮಾಡಬೇಕು. ನಂದು ಇಷ್ಟೇ ಎಷ್ಟು ಇವತ್ತು ಎಲ್ಲಿ ಲೋಪ ಆಗಿದೆ ಆ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ಇವತ್ತು ಐ ಫ್ಲೂಯಿಡ್ಸ್ ಏನಿದ್ರೆ ಅದನ್ನ ಪೂರ್ಣ ಮುಂದಕ್ಕೆ ಉಪಯೋಗ ಮಾಡಲಾರ್ದಂತ, ಅದನ್ನ ಔಷಧವನ್ನು ಬಳಕೆ ಮಾಡಲಾರ್ದಂತ ಆದೇಶವನ್ನು ಕೂಡ ಮಾಡಬೇಕಾಗಿದೆ. ಯಾರ್ಯಾರು ಬಾಣಂತಿಯರು ಸತ್ತಿದಾರೋ ಅವ್ರಿಗೆ ಸರ್ಕಾರದ ವತಿಯಿಂದ ನಾನು ಮುಂಚೆನೆ ಕೇಳಿದೆ, ಅದು 1 ಕೋಟಿ ರೂಪಾಯಿ ಅಂತೇಳಿ ಇವತ್ತು 25 ಲಕ್ಷ ರೂಪಾಯಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಹೇಳಿರೋ ಕಾರಣ 25 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು. ಜೊತೆಲಿ ಈ ಎಂಕ್ವೈರಿ ಅನ್ನಂಥದ್ದು ಯಾರು ಸಿಟ್ಟಿಂಗ್ ಹೈಕೋರ್ಟಿನ ಜಡ್ಜಿನ ಮೂಲಕ ಇದು ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆಗಿ ಇವತ್ತು ಅದನ್ನು ಏನು ತಪ್ಪಿದಸ್ಥರಿದ್ರೋ ಅವ್ರಿಗೆ ಪನಿಷ್ಮೆಂಟ್ ಆಗಂತ ಕೆಲಸ ಕೂಡ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋದ್ರ ಜೊತೆಲಿ ಎಲ್ಲ ಒಂದು ಕಡೆ ತಾವು ಬಂದಿದ್ರಿ. ನಮಗೆ ಒಂದು ರೀತಿ ನಮಗೆ ವಿಶ್ವಾಸ ಇದೆ, ತಾವು ಒಳಗಡೆ ಹೋಗಿ ಡಾಕ್ಟರ್ಗಳ ಹತ್ರ ಮಾತಾಡಿ ಏನು ಲೋಪ ಆಗಿದೆ ಅದನ್ನು ಸರಿಪಡಿಸಿರೋಂಥ ವಿಶ್ವಾಸ ಇದೆ. ನಾವು ಬೆಳಗ್ಗೆಯಿಂದ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇಲ್ಲಿ ತನಕ ಕೂಡ ನಾವು ಒಂದು ತುತ್ತು ಕೂಡ ನೀರನ್ನು ಕೂಡ ಕುಡಿಲಿಲ್ಲ. ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ಹಂಗೆ ಕುಂತಿದ್ವಿ. ದಯವಿಟ್ಟು ಇದನ್ನು ಸರಿಪಡಿಸಿಕೊಡ್ಬೇಕಂದೇಳಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ. ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಮೈಕನ್ನು ಇವತ್ತು ಬಳ್ಳಾರಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಆರೋಗ್ಯ ಸಚಿವರು ಶ್ರೀರಾಮುಲುರವರು ಮತ್ತು ಅವ್ರ ಜೊತೆಯಲ್ಲಿ ಎಲ್ಲ ಅನೇಕ ಸ್ನೇಹಿತರು ಇವತ್ತು ಈ ಒಂದು ಬಹಳ ಮುಖ್ಯವಾದಂಥ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಸಕರಾದ ಕಂಪ್ಲಿ ಗಣೇಶ್ ಅವರು ಕೂಡ ಇದ್ದಾರೆ, ಹಾಗೂ ಮತ್ತೊಬ್ಬರು ಶಾಸಕರು ಸೋಮಶೇಖರ್, ಮಾಜಿ ಶಾಸಕರ ಸೋಮಶೇಖರ್ ರೆಡ್ಡಿ ಅವರು ಕೂಡ ಇದ್ದಾರೆ. ಇವತ್ತು ಅವರು ಎತ್ತಿರುವಂತಹ ವಿಷಯಗಳ ಬಗ್ಗೆ ನಾನೀಗ ಬಳ್ಳಾರಿಯಲ್ಲಿ ಈಗಾಗಲೇ ನಾವು ಏನು ಈ ಅಸಹಜವಾದಂಥ ಸಾವುಗಳಾದಾಗ ನಮಗೆ ಮಾಹಿತಿ ಬಂದಿದ್ದ ತಕ್ಷಣವೇ ನಾನೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರಿಗೆ ಸಂಪರ್ಕ ಮಾಡಿ ನೀವು ಕೂಡಲೇ ಹೋಗಿ ಏನಾಗಿದೆ, ಯಾಕಂತ ಹೇಳಿದ್ರೆ